ಇವಾಗ ನಾವು 1ನೇ ಫ್ಲೋರ್ ಅಲ್ಲಿ ಶಾಪಿಂಗ್ ಅಲ್ಲಿಗೆ ಹೋಗ್ತಾ ಇದೀವಿ. ಇದೇ ನೋಡಿ ಗೈಸ್ ಮಸಾಜ್ ಚೇರ್ ಅಂತ ಹೇಳ್ತಾರಲ್ಲ, ಇದೆ. ಇಲ್ಲಿ ಕುತ್ಕೊಳ್ಳೋದು ಆರಾಮಾಗಿ ಲೆಗ್ಸ್ ಆಗಿರ್ಬೋದು, ಹೆಡ್ ಆಗಿರ್ಬೋದು, ಮತ್ತು ಫುಲ್ ಬಾಡಿ ಇಲ್ಲಿ ಮಸಾಜ್ ಆಗುತ್ತಂತೆ ನೋಡಿ. ಪಿಸ್ಟಾಚಿಯೋ ಬಾಲ್ ಅಂತಿದೆ ವಿಗೋ ನೋಡಿ. ಇದು ಗಿಫ್ಟ್ ರ್ಯಾಪ್ ಮಾಡಿದ್ದಾರೆ, ಆಲ್ರೆಡಿ ಗಿಫ್ಟ್ ಪ್ಯಾಕ್ ಮಾಡಿದ್ದಾರೆ. ಏನಿಲ್ಲ, ನೀವು ತೊಗೊಂಡೋಗಿ ಗಿಫ್ಟ್ ಕೊಡೋದಷ್ಟೇ. ಹಾಯ್ ಗೈಸ್, ಎಲ್ರಿಗೂ ಗುಡ್ ಚಾಯ್ ಚಂದು ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾನು ವರಎಂ ಮಾಲ್ಗೆ ಹೋಗ್ತೀನಿ. ಅಲ್ಲಿ ನಾನು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಏನೇನು ತಗೋತೀವಿ, ಏನೇನು ಮಾಡ್ತೀವಿ ಅಂತ ಸಂಪೂರ್ಣವಾಗಿ ನೋಡ್ಕೊಂಡು ಬನ್ನಿ ಗೈಸ್. ಇವಾಗ ಇಲ್ಲಿ ಬ್ಯಾಂಗ್ಳೂರ್ ಅಂದರೆ ಹೆವಿ ಟ್ರಾಫಿಕ್ ಗುರು. ಎಲ್ಲಿ ನೋಡಿದ್ರು ಟ್ರಾಫಿಕ್. ಯಾವಾಗ ನೋಡಿದ್ರು ಟ್ರಾಫಿಕ್. ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ನೋಡಿ. ಇವಾಗ ಬಂದಿದ್ದೀವಿ ಇಲ್ಲಿ ಮಾಲ್ ಕೆಳಗಡೆ ಬಂದಿದ್ದೀವಿ. ಅಲ್ಲಿ ಬಂದು ಇಲ್ಲಿ ನೋಡ್ತಾ ಇದ್ದೀರಾ ಪಾರ್ಕನ್ನು ಮಾಡಿ ಇಲ್ಲಿ ಮೇಲೆ ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಮೇಲೆ ಹೋಗೋಣ, ಏನಿದೆ ಏನಿಲ್ಲ. ನಾನು ಫಸ್ಟ್ ಟೈಮ್ ಬಂದಿರೋದು, ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಮತ್ತು ನಾನು ಹಾಕ್ಕೊಂಡಿದ್ನಲ್ಲ ಗೈಸ್, ಇನ್ನೊಂದು ಹೇಳೋದು ಬಿಟ್ಟೆ, ನಾನು ಹಾಕ್ಕೊಂಡಿದ್ದೆ ಅಲ್ಲ, ಅದು ನಿಜವಾಗ್ಲೂ ಸೇಫ್ಟಿ ಅಲ್ಲ ಹೆಲ್ಮೆಟು. ಸೊ ಅರ್ಜೆಂಟಿಗೆ ಅಂತ ನಾನು ಹಾಕ್ಕೊಂಡ್ಬಂದೆ. ಅಂದರೆ ದೂರ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಹಾಕ್ಕೊಂಡು ಬಂದಿರೋದು. ಇಲ್ಲ ಅಂತ ಅಂದರೆ ನೀವು ಆ ಹೆಲ್ಮೆಟನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲ ಮಾಡಿರೋದು ಕಾರ್ಗಳು ನಿಲ್ಲಿಸ್ಲಿಕ್ಕೆ. ನೋಡ್ತಾ ಇರ್ಬೋದು ಕೆಳಗಡೆ ಒಂದು, ಮತ್ತು ಮೇಲ್ಗಡೆನೂ ಕೂಡ ಲಿಫ್ಟ್ ಇದೆ. ಈ ರೀತಿ ಹೋಗ್ಬೋದು ಗೈಸ್. ಇವಾಗ ಬನ್ನಿ ಎಂಟ್ರಿ ಆಗ್ತಾ ಇದೀವಿ ಮಾಲ್ಗೆ. ಓಕೆ ಗೈಸ್, ಫಸ್ಟ್ ಟೈಮ್ ನಾನು ಇಲ್ಲಿ ಮಾಲ್ ಒಳಗಡೆ ಎಷ್ಟು ಸ್ಪೇಸ್ ಇದೆ ಗೊತ್ತಾ ಇದ್ರೊಳಗಡೆ. ಮಸ್ತ್ ಸ್ಪೇಸ್ ಇದೆ. ಬನ್ನಿ ಇವಾಗ ನಾವು 1ನೇ ಫ್ಲೋರ್ ಅಲ್ಲಿ ಶಾಪಿಂಗ್ ಅಲ್ಲಿಗೆ ಹೋಗ್ತಾ ಇದೀವಿ. ಬನ್ನಿ ಇವಾಗ ಎಕ್ಸಿಟ್ ಆಯಿತು. ಬನ್ನಿ ಗೈಸ್ ನೋಡೋಣ. ನಿಜವಾಗ್ಲೂ ಸಖತ್ತಿದೆ. ಇದೇ ಫಸ್ಟ್ ನಾನು ಬಂದಿರೋದು. ಬನ್ನಿ ನೋಡೋಣ, ನಿಮಗೆ ತೋರಿಸ್ತೀನಿ ಹೇಗೆ ಇದೆ ಏನೇನಿಲ್ಲ ಅಂತ. ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇರಲ್ಲ ಅಂತ ಅನಿಸುತ್ತೆ, ಸ್ವಲ್ಪ ಚೆನ್ನಾಗಿದ್ದಾರೆ. ಬನ್ನಿ ನೋಡೋಣ ಏನೇನಿದೆ ಏನೇನಿಲ್ಲ ಅಂತ ತೋರಿಸ್ತೀನಿ ಗೈಸ್. ನೋಡ್ಕೊಂಬನ್ನಿ ವ್ಯೂ ಹೇಗಿದೆ ಅಂತ. ಓಕೆ ಗೈಸ್, ಇಲ್ಲಿ LED ಅಂತ ಇದೆ. ಅಲ್ಲಿ ಯಾವ ಥರ ಇದೆ ಗೊತ್ತಾ ಗೈಸ್, ನೀವು 700 ರುಪೀಸ್ಗೆ ಅದು ಬೇಸಿಕ್ ಪ್ರೈಸ್ ಇರೋದು. ಅದೇನಾದರೂ ನೀವು ಕಾರ್ಡನ್ನು ಮಾಡಿಸಿದ್ರಿ ಅಂತ ಅಂದರೆ 1 ಇಯರ್ ಇರುತ್ತೆ. ಆ 1 ಇಯರ್ನಲ್ಲಿ ಈಗ ಎಷ್ಟಾದರೂ ಆಟನ ಆಡ್ಬೋದು. 60 ರುಪೀಸಿಂದ ಮತ್ತು ಅದು 200 ರುಪೀಸ್ವರೆಗೂ ಮ್ಯಾಕ್ಸಿಮಮ್ ಇರೋದು. ಒಂದೊಂದು ಗೇಮ್ ಆಡ್ತಾ ಇದ್ದೀರಾ ಅಂತ ಅಂದರೆ ಆ ಗೇಮ್ನಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಈ ರೀತಿ ಅದು ಅಮೌಂಟನ್ನು ಆಗ್ತಾ ಹೋಗುತ್ತೆ. ತೋರಿಸ್ತೀನಿ ಬನ್ನಿ ಗೈಸ್, ಅದು ಯಾವ ರೀತಿ ಇದೆ ಅಂತ. ಸಖತ್ತಿದೆ. ನೀವೇನಾದರೂ ಫ್ರೀ ಇದ್ರಿ ಅಂತ ಅಂದರೆ ಬಂದು ಆಟ ಆಡ್ಕೊಂಡು ಹೋಗ್ಬೋದು ಗೈಸ್. ನೋಡಿ ಗೈಸ್, ಇಲ್ಲೊಬ್ಬ LED ಆಟ ಆಡ್ತಾ ಇದ್ದಾನೆ. ಅದು ರಿಯಲ್ ಆಗಿ ಹೀಗೆ ಹಾಕೊಂಡಿದ್ದಾರಲ್ಲ, ಅದು ರಿಯಲ್ ಆಗಿ ಅವರೇ ಕುತ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ನೋಡಿ, ಇದು ಮ್ಯಾಕ್ಸಿಮಮ್ ಐರನ್ ವಾರಿಯರ್. ಇಲ್ಲಾಂದ್ರೆ ನೀವು ಹೊಡೆದ್ರಿ ಅಂತ ಅಂದರೆ ಆರಾಮಾಗಿ ಇದು ಎಷ್ಟು ಇದೆ ಪವರ್ ಇದೆ ನೋಡಿ. ಯಾರಾದರೂ 500 ಹೊಡೆದಿದ್ದಾರೆ. ನೋಡಿ ಗೈಸ್, ನಾವಿವಾಗ ಇರೋದು ಸಿನೆಪೊಲಿಸ್ ಅಂತ. ಸಿನೆಪೊಲಿಸ್ ಇಲ್ಲಿ ನಾವು ಮೂವಿ ಟಿಕೆಟನ್ನು ಇಲ್ಲಿ ಬುಕ್ ಮಾಡ್ಬೋದು. ನೋಡ್ತಾ ಇದ್ದೀರಾ ಇಲ್ಲಿ ಸಿನೆಪೊಲಿಸ್. ಇಲ್ಲಿ ನಾವು ಈ ಕೌಂಟರಲ್ಲಿ ಟಿಕೆಟನ್ನು ಬುಕ್ ಮಾಡಿ ಇಲ್ಲಿ ಟಿಕೆಟನ್ನು ತೊಗೊಂಡು ಇಲ್ಲಿ ಆಪೋಸಿಟ್ ಇದೆಯಲ್ಲ, ಇಲ್ಲಿ ನಾವು ಹೋಗಿ ಅಲ್ಲಿ ಮೂವಿನ ನೋಡ್ಬೋದು. ಮತ್ತು ಹಿಂದೆಗಡೆ ಆಪೋಸಿಟ್ ಇದೆಯಲ್ಲ, ಇಲ್ಲಿ ನಾವು ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಾ ಇದ್ದೀರಾ ನೀವು. ಇಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ, ನಿಮ್ಗೆ ಏನು ಬೇಕು KFC ಆಗಿರ್ಬೋದು, ಏನು ಬೇಕಾದರೂ ಅಲ್ಲಿ ತಿನ್ಬೋದು. ತಿನ್ಕೊಂಡು ಮತ್ತೆ ಮೂವಿ ಬಂದು ನೋಡಿಕೊಂಡು ಹೋಗ್ಬೋದು ಗೈಸ್. ಆ ರೀತಿಯೂ ಕೂಡ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ಓರಿಯಂಟ್ ಮಾಲ್ನಲ್ಲಿ.
ಓಕೆ ಗೈಸ್, ಇವಾಗ ಇಲ್ಲಿ ಕೆಳಗಡೆ ಬಂದಿದ್ದೀವಿ. ಕೆಳಗಡೆ ಇಲ್ಲಿ ಮಸಾಜ್ ಏನೋ ಇದೆ ಅಂತೆ ಅಂತ ಅಂದರೆ ನನಗೆ ಗೊತ್ತಿಲ್ಲ ಹೆಂಗೆ ಮಸಾಜು ಏನು ಅಂತ. ಇಲ್ಲಿ ಆಲ್ರೆಡಿ 2 ಮೆಂಬರ್ಸ್ ಇದ್ದಾರೆ. ಇವ್ರು ನಮ್ಮ ಜೊತೆಗೆ ಬಂದಿದ್ದಾರಲ್ಲ, ನಮ್ಮ ರೂಮ್ಮೇಟು, ಅವ್ರಿಗೇನೋ ಮಸಾಜ್ ಈ ರೀತಿ ಇದೆ, ಅದಕ್ಕೋಸ್ಕರ ಹೋಗೋಣ ಬಾ ಅಂತ ಹೇಳಿದರು. ಸೊ ಇದು ಮಾಲು ನೋಡಿರಲಿಲ್ಲ, ಅದನ್ನು ನೋಡ್ದಂಗೆ ಆಯಿತು. ಅವರು ಕೂಡ ಮಸಾಜ್ ಏನೋ ಮಾಡಿಸ್ಕೋತಾರಂತೆ. ನೋಡೋಣ ಅದು ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಗೈಸ್. ಇಲ್ಲಿ ಮಸಾಜನ್ನು ಮಾಡಿಸ್ಕೊತಿದ್ದಾರೆ, ಇಲ್ಲಿ 80 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಮ್ಮ ರೂಮ್ಮೇಟ್ ಅವರು ಕೂತ್ಕೋತಿದ್ದಾರೆ ಇವಾಗ. ನೋಡಿ, ಇದೆ ಮಸಾಜ್ ಮಾಡ್ಕೊಳ್ಳೋ ಅಂಥ ಸೀಟ್ ಯಾವ ಥರ ಇದೆ ಅಂತ. ಇದೇ ನೋಡಿ ಗೈಸ್ ಮಸಾಜ್ ಚೇರ್ ಅಂತ ಹೇಳ್ತಾರಲ್ಲ, ಇದೆ. ಇಲ್ಲಿ ಕುತ್ಕೊಳ್ಳೋದು ಆರಾಮಾಗಿ, ಲೆಗ್ಸ್ ಆಗಿರ್ಬೋದು, ಹೆಡ್ ಆಗಿರ್ಬೋದು, ಮತ್ತು ಫುಲ್ ಬಾಡಿ ಇಲ್ಲಿ ಮಸಾಜ್ ಆಗುತ್ತಂತೆ. ನೋಡಿ, ಗೈಸ್ ಇವಾಗ ನಾವು ಅವ್ರ ಮಸಾಜನ್ನು ಮಾಡಿಸ್ಕೊಂಡ್ಲಿ. ನಾವು ಇಲ್ಲೇ ಕೆಳಗಡೆ ಏನೇನಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಗೈಸ್. ನಾನು ಬರ್ತಾ ಇರಲಿಲ್ಲ, ಬಟ್ ಅವರು ಇವಾಗ ಫ್ರೀ ಇದ್ದರು, ಮತ್ತು ಆಫ್ಟರ್ನೂನ್ ಅವ್ರದ್ದು ಕೆಲಸ ಆಯಿತು. ನಾನು ಕೂಡ ಇವತ್ತು ಭಾನುವಾರ ಫ್ರೀ ಇದ್ದೆ ಅಲ್ವಾ, ಅದಕ್ಕೋಸ್ಕರ ಬಂದಿದ್ದೀನಿ. ಈಗ ಕೆಳಗಡೆ ಹೋಗಿ ನೋಡ್ಕೊಂಬರೋಣ ಬನ್ನಿ ಗೈಸ್, ಔಟ್ ವ್ಯೂ ಯಾವ ಥರ ಇದೆ ಅಂತ. ಇವಾಗ ನೋಡಿದ್ವಿ ಆಲ್ರೆಡಿ, ಬಟ್ ಮೇಲೆಲ್ಲ ನೋಡ್ಕೊಂಬಂದಿದ್ದೀವಿ. ಇವಾಗ ಕೆಳಗಡೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಇವಾಗ ಫುಲ್ಲು ಗ್ರೌಂಡ್ ಫ್ಲೋರಿಗೆ ಬಂದ್ವಿ ಅಂತ ಅಂದರೆ ಆಲ್ ಮಾರ್ಕೆಟ್ ಅಂತ ಇದೆ ನೋಡಿ. ಆಲ್ ಮಾರ್ಕೆಟ್ ಅಂತ ಇದೆ, ಅಲ್ಲಿ ಕೂಡ ಇಲ್ಲಿ ಫುಲ್ಲು ಮಾರ್ಕೆಟ್. ಏನೇನಿದೆ, ಏನೇನು ಬೇಕು ನಿಮಗೆ, ಏನೇನು ಇಲ್ಲ ಎಲ್ಲನೂ ಕೂಡ ಇದೆ. ನೀವೇನೇನು ವಾಟ್ ಯು ವಾಂಟ್ ಎವ್ರಿಥಿಂಗ್ ಈಸ್ ದೇರ್. ನೀವೇನು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಬನ್ನಿ ಹಾಗೆ ಒಳಗಡೆ ಹೋಗ್ಬಿಟ್ಟು ಬರೋಣ, ನೋಡೋಣ ಗೈಸ್. ನೋಡಿ ಗೈಸ್, ಇಲ್ಲಿ ಏನೇನಿದೆ ಅಂತ. ಇಲ್ಲೆಲ್ಲ ಫಸ್ಟಿಗೆ ಎಂಟ್ರಿ ಆದ ತಕ್ಷಣ ನಮಗೆ ಏನು ಸಿಗ್ತವೆ ಅಂತ ಅಂದರೆ, ಇದು ಮಕ್ಕಳು ಆಟ ಆಡ್ತಾರಲ್ಲ, ಆಟ ಸಾಮಾನುಗಳೆಲ್ಲ ಸಿಗ್ತವೆ. ನೋಡಿ ಏನೇನಿದ್ದಾವೆ ಅಂತ. ಇದೆಲ್ಲ ನೋಡಿದರೂ ಕೂಡ ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣ ನಮಗೆ ಇದೆಲ್ಲ ಸಿಗುತ್ತೆ. ಬನ್ನಿ ಇವಾಗ ಮುಂದೆ ಹೋಗೋಣ, ನೋಡೋಣ. ಇಲ್ಲೂ ಕೂಡ ಏನೇನಿದೆ, ಇಲ್ಲೂ ಕೂಡ ಅದೇ ಇದೆ. ಇಲ್ಲೂ ಕೂಡ ಆಟ ಸಾಮಾನುಗಳೇ ಇದ್ದಾವೆ. ಇಲ್ಲಿ ಇದಾದಮೇಲೆ ಬುಕ್ಸ್ಗಳಿದೆ, ಅಂದರೆ ಸ್ಟೂಡೆಂಟ್ಸಿಗೆ ಏನೇನು ಯೂಸ್ ಆಗುತ್ತೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಮಗೆ ಬ್ಲ್ಯಾಂಕೆಟ್ಸು ಅದೆಲ್ಲ ಇದೆ. ಎಷ್ಟು ಸ್ಮೂತಾಗಿದೆ ನೋಡಿ ಗೈಸ್. ಇದು ಬಾಟಲ್ ನೋಡಲಿಕ್ಕೆ ಎಷ್ಟು ಕ್ಯೂಟ್ ಅನ್ಸುತ್ತೆ ಅಲ್ವಾ. ನೋಡಿ, ಸಖತ್ತಿದೆ ಗೈಸ್, ಸಖತ್ತಿದ್ದಾವೆ. ಅಂದರೆ ಇದೆಲ್ಲ ಬೇಕಾಗಿರೋ ನೀಡ್ಸ್, ಅಂದರೆ ನಮಗೇನು ಬೇಕು ಮೇನಾಗಿ ಅಂಥವನ್ನ ಸ್ಟಾರ್ಟಿಂಗ್ನಲ್ಲಿ ಇಟ್ಟಿದ್ದಾರೆ. ಹಂಗಾದರೆ ಬೇಗ ಪರ್ಚೇಸ್ ಮಾಡ್ತಾರೆ ಕಸ್ಟಮರ್ಸ್ ಅನ್ನೋ ಮೈಂಡ್ಸೆಟ್ ಇವ್ರದ್ದು. ಅದೇ ಸ್ಟ್ರಾಟಜಿ, ಮಾರ್ಕೆಟ್ ಸ್ಟ್ರಾಟಜಿ ಗೈಸ್. ಗ್ಯಾಸ್ ಸ್ಟವ್ ಎಷ್ಟು ಇದ್ದಾವೆ ಅಂತ. ಇದು 2 ಒಲೆದಿದ್ದಾವೆ. ಇಲ್ಲಿ 3 ಅಟ್ ಎ ಟೈಮ್ ನೀವು 3 ಆಗಿ ಪಾತ್ರೆಗಳಲ್ಲಿ ನೀವು ಅಡುಗೆಯನ್ನು ಮಾಡ್ಬೋದು. ಅಟ್ ಎ ಟೈಮ್ ಇದು ಕೂಡ 2 ಇದೆ. ಅದಾದಮೇಲೆ ಇಲ್ಲಿ ನೋಡಿ ಗೈಸ್, 4 ಅಟ್ ಎ ಟೈಮ್ 4 ಪಾತ್ರೆಗಳಲ್ಲಿ ನೀವು ಏನಾದರೂ ಮಾಡ್ಬೋದು. ಒಂದರಲ್ಲಿ ಅನ್ನ ಸಾಂಬಾರು, ಇನ್ನೊಂದರಲ್ಲಿ ಚಿತ್ರಾನ್ನ, ಏನಾದರೂ ಮಾಡ್ಬೋದು ಗೈಸ್. ನೋಡಿ ಹೇಗಿದೆ ಅಂತ. ಕುಕ್ಕರ್ ಇದೆ ನೋಡಿ ಗೈಸ್, ಪುಟ್ಟು ಕುಕ್ಕರ್. ಇಲ್ಲಿ ನೋಡಿ, ನಾನು ಬರೀ ಒಂದು ಹ್ಯಾಂಡ್ ಅಷ್ಟಿದೆ ಗೈಸ್. ನೋಡಿ, ಪುಟ್ಟು ಕುಕ್ಕರ್ ಅಂದರೆ ಪ್ರೀತಿ ಬ್ರ್ಯಾಂಡಿಂದು ಇದು ಕುಕ್ಕರ್. ಎಷ್ಟು ಪುಟ್ಟದಾಗಿದೆ ನೋಡಿ ಗೈಸ್. ಒಬ್ಬರಿಗೆ ಮಸ್ತಾಗುತ್ತೆ. ಏನಾದರೂ ನೀವು ಪಿ ಜಿಯಲ್ಲಿ ಈ ರೀತಿ ಹಾಸ್ಟೆಲಲ್ಲಿ ಏನಾದರೂ ಇದ್ದೀರಾ ಅಂತಂದರೆ, ಒಬ್ಬರು ಇದ್ದೀರಾ ಅಂತಂದರೆ ಮಸ್ತಾಗುತ್ತೆ ಇದು. ನೋಡಿ ಯಾವ ರೀತಿ ಇದೆ ಅಂತ. ನೋಡಿದ್ರಲ್ಲ ಗೈಸ್ ಯಾವ ರೀತಿ ಇದೆ ಅಂತ. ಮಾರ್ಕೆಟ್, ಯಾವ ಮಾರ್ಕೆಟ್ ಇದು? ಆಲ್ ಮಾರ್ಕೆಟ್ ಮೀನ್ಸ್ ಎಲ್ಲ ಇದೆ ಅಂತ ಅರ್ಥ. ನಮ್ಮ ಗುರು ಬಂದರು, ಮಸಾಜ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾರೆ. ಇವಾಗ ಆಯಿತು, ನಾನು ಅಷ್ಟೊತ್ತಿಗೆ ಮಾರ್ಕೆಟನ್ನು ನೋಡಲಿಕ್ಕೆ ಅಂತ ಬಂದೆ. ಇವಾಗ ಆಯಿತು, ಶಾಪ್ ಈಟ್ ಸೆಲೆಬ್ರೇಟ್. ಇಲ್ಲೇನೋ ಒಂದಿದೆ, ತೋರಿಸ್ತೀನಿ ನೋಡಿ ಗೈಸ್ ಯಾವ ರೀತಿ ಇದೆ ಅಂತ. ಇಲ್ಲೊಂದು ಐಟಮ್ ಇದೆ ನೋಡಿ ಗೈಸ್, 50 ಗ್ರಾಮ್ ಎಕ್ಸ್ಟ್ರಾ ಪ್ಯೂರ್ ಹಾರ್ಟ್ ನಟ್ ಸ್ಪ್ರೆಡ್ ಅಂತ. ಚೋಕೋ ಮಿಕ್ಸ್ಡ್ ನಟ್. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ತಿಂದ್ರಿ ಅಂತ ಅಂದರೆ ಫುಲ್ ಹೆಲ್ತಿ ಗೈಸ್. ನೀವು ಹೆಲ್ತಿ. ಹೌ ಮಚ್ ರುಪೀಸ್ ಅಂತ ಅಂದರೆ 249 ರೂಪೀಸ್ಗೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನೋಡಿ, ಎಂಟ್ರಿ ಆದ ತಕ್ಷಣ ನಮಗೆ ಇದನ್ನು ಇಟ್ಟಿದ್ದಾರೆ. ಚಾಕ್ಲೇಟ್ಸ್ ನೋಡಿ ಗೈಸ್, ಚಾಕ್ಲೇಟ್ಸ್ ಯಾವ ರೀತಿ ಇದ್ದಾವೆ ಅಂತ. ಇದು ಯಾವುದಿದು? ಫೆರೋರೋ ರೋಚರ್ ನೋಡಿ ಗೈಸ್ ಯಾವ ರೀತಿ ಇದೆ ಅಂತ. ಇದಾದಮೇಲೆ ಇದು ಒಂದು ಚಾಕ್ಲೇಟ್ ಇದೆ, ಚೋಕೋ ಇಂಪ್ಯಾಕ್ಟ್. ನೋಡಿ, ಇದು ಚಾಕ್ಲೇಟ್ ಇದೆ. ಇದು ಕೂಡ ಈ ಬಾಕ್ಸಲ್ಲಿ ಕೂಡ ಯಾವುದಿದು ನೇಮು? ಡುಬಾ ಪಿಸ್ಟಾಚಿಯೋ ಬಾಲ್ ಅಂತಿದೆ, ವಿಗೋ. ನೋಡಿ, ಇದು ಗಿಫ್ಟ್ ರ್ಯಾಪ್ ಮಾಡಿದ್ದಾರೆ, ಆಲ್ರೆಡಿ ಗಿಫ್ಟ್ ಪ್ಯಾಕ್ ಮಾಡಿದ್ದಾರೆ. ಏನಿಲ್ಲ, ನೀವು ತೊಗೊಂಡೋಗಿ ಗಿಫ್ಟ್ ಕೊಡೋದು ಅಷ್ಟೇ ಗೈಸ್ ಇರೋದು, ಮತ್ತು ಇನ್ನೇನು ಇಲ್ಲ. ನೋಡಿ, ಎಲ್ಲ ಹಾರ್ಟ್ ಶೇಪಲ್ಲಿ ಮಾಡಿದ್ದಾರೆ. ಇದ್ಯಾವುದೋ ಒರಿಯೋಗೋ ಅಂತ ಇದು ಒಂದಿದೆ, ಮತ್ತು
ಫೋಕ್ಸ್ ಬೆರ್ರೀಸ್ ಅಂತಲೂ ಕೂಡ ಇದೆ ನೋಡಿ. ಮೇಲೇನೂ ಕೂಡ ಏನೇನೋ ಇಟ್ಟಿದ್ದಾರೆ ನೋಡಿ. ಏನಾದರೂ ಗಿಫ್ಟ್ ಬೇಕು ತೊಗೊಂಡು ಹೋಗ್ತೀವಿ ಅಂತ ಅಂದರೆ ಡೈರೆಕ್ಟಾಗಿ ತೊಗೊಂಡೋಗಿ ಕೊಡೋದು ಅಷ್ಟೇ ಗೈಸ್. ನೋಡಿ ಇದು ಬಾಲ್ ಥರನೂ ಇದೆ, ಅದೇ ಸೇಮ್ ಬ್ರ್ಯಾಂಡ್, ಆದರೆ ಡಿಫ್ರೆಂಟಾಗಿ ಇಷ್ಟು ಸಿಗುತ್ತೆ ನಿಮಗೆ. ಇಷ್ಟೊಂದು ಮಾಡಿದ್ದಾರೆ. ಫೆರಿರೋ ರೋಚರ್ ಸಖತ್ತಿದೆ ಗೈಸ್. ಡೈರಿ ಮಿಲ್ಕ್ ಸಿಲ್ಕ್ ರೋಸ್ಟ್ ಆಲ್ಮಂಡ್ ಎಷ್ಟಿದೆ ಅಂತ ಅಂದರೆ ರೇಟನ್ನು ಇವರು ಇಲ್ಲಿ ಹಾಕಿದ್ದಾರೆ. ಇಲ್ಲಿದೆ ನೋಡಿ ಗೈಸ್ ಎಷ್ಟಿದೆ, 214 rupees. 214 rupees ದಿಸ್ ಒನ್ ಸಿಲ್ಕ್. ನೋಡಿ ಇಲ್ಲಿ ಎಷ್ಟೊಂದು ಟೈಪ್ಸ್ ಆಫ್ ಡೈರಿ ಮಿಲ್ಕ್ಸ್ ಇದೆ. ಡೈರಿ ಮಿಲ್ಕ್ ಇದು ಯಾವುದೋ ಒಂದಿದೆ, ಗನಾಚೆ ಇದು ಯಾವುದೋ ಬಬ್ಲಿ ಅಂತ ಇದೆ ನೋಡಿ ಗೈಸ್. ಬಬ್ಲಿ ಸಿಲ್ಕ್ ಬಬ್ಲಿ ಅದು ನೋಡಿ ಗೈಸ್. ನೋಡಿ ಫ್ಯೂಸ್ ನೋಡಿ ಗೈಸ್, ಫ್ಯೂಸ್ ಅಂದರೆ ಅಡ್ವರ್ಟೈಸ್ನಲ್ಲಿ ನೋಡ್ತಾ ಇರ್ತೀರಲ್ಲ, ಯಾರೋ ತಿಂತಾ ಇರ್ತಾರೆ ಅಡ್ವರ್ಟೈಸ್. 45 rupees ಇದೆ, 45 rupees ಇದೆ. 5 star 3D ಇದರಲ್ಲಿ ನಾವು ಒಂದು ಚಾಕ್ಲೇಟನ್ನು ತೊಗೊಂಡಿದ್ದೀವಿ. ಅದನ್ನು ಏನು ಅಂತ ಯಾವುದೋ ಅಂತ ತೋರಿಸಲ್ಲ, ಸೊ ತೊಗೊಂಡಿದ್ದೀವಿ ಯಾವುದೋ ಒಂದು ಚಾಕ್ಲೇಟ್. ಇವಾಗ ಹೋಗೋಣ ಬನ್ನಿ ಗೈಸ್, ಹೋಗೋಣ. ಓಕೆ ಗೈಸ್, ಚಾಕ್ಲೇಟ್ಸನ್ನು ನೋಡಿದ್ರಲ್ಲ. ಇಲ್ಲಿ ಬಿಸ್ಕೆಟ್ಸ್ ಎಷ್ಟು ಟೈಪ್ಸ್ ಆಫ್ ಬಿಸ್ಕೆಟ್ಸ್ ಇದೆ ನೋಡಿ ಗೈಸ್. ನಿಮಗೆ ಯಾವ ಬ್ರ್ಯಾಂಡ್ ಬೇಕು, ಏನು ಬೇಕು ಎಲ್ಲನೂ ಕೂಡ ಇದೆ. ನಿಮ್ಮ ಕೈನಲ್ಲೇ ಸಿಗೋ ಥರನೇ ಇಟ್ಟಿದ್ದಾರೆ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳ್ತಾರಲ್ಲ, ಇದೆ ಮಾರ್ಕೆಟ್ ಮಾಲ್ನಲ್ಲಿ ನೋಡಿ. ಪಾರ್ಲೇಜಿಯಿಂದ ಹಿಡಿದು ಪಾರ್ಲೇಜಿ ಗೋಲ್ಡ್, ಇದು ಯಾವುದೋ ಪಾರ್ಲೇಜಿ ಗೋಲ್ಡ್ ಇದೆ ಅಂತ ನೋಡಿ ಗೈಸ್. ಹಿಂದೆ ನಮ್ಮ ಬ್ಯಾಕ್ ಇದೆ ಪಾರ್ಲೇಜಿ ಗೋಲ್ಡ್. ಓರಿಯೋದಲ್ಲಿ ಎಷ್ಟು ಟೈಪ್ಸ್ ಆಫ್ ಓರಿಯೋ ಇದೆ ನೋಡಿ ಗೈಸ್. ಇದೊಂದು ಟೈಪ್ ಟಾಫಿ ಕ್ರಂಚ್, ಇದೊಂದು ಟೈಪ್ ಇದೆ. ಮತ್ತು ಇದರೊಳಗೆ ಹೈಡ್ ಆ್ಯಂಡ್ ಸೀಕ್. ಇದಾದಮೇಲೆ ನೋಡಿ ಗೈಸ್ ಪಾರ್ಲೇಜಿನಲ್ಲಿ ಯಾವ ರೀತಿ ಇದೆ ಅಂತ. ಇಲ್ಲಿ ಇದೊಂದು ಟೈಪ್ ಇದೆ, ಪಾರ್ಲೇಜಿ ಗೋಲ್ಡ್ ಅಂತ ಇದೆ. ಇದು ಯಾವುದೋ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಗೈಸ್. ಪ್ಯೂರ್ ಮ್ಯಾಜಿಕ್ ಅಂತಲೂ ಕೂಡ ಇದೆ. ಯಾವ್ಯಾವ ಥರ ಬಿಸ್ಕೆಟ್ಸ್ ಇದಾವೆ ಗೈಸ್ ನಿಜವಾಗ್ಲೂ ನನಗೆ ಗೊತ್ತೇ ಇಲ್ಲ. ಹ್ಯಾಪಿ ಗೊತ್ತಿದೆ, 2020 ಗೊತ್ತಿದೆ. ನೈಸ್ ಇದು ನೋಡಿಲ್ಲ, ಮೊನ್ಯಾಕೋ ಇದನ್ನು ನೋಡಿಲ್ಲ. ಎಷ್ಟು ಟೈಪ್ಸ್ ಆಫ್ ಇದ್ದಾವೆ ನೋಡ್ಕೊಂಬನ್ನಿ ಗೈಸ್, ರೀತಿ ಇದ್ದಾವೆ ಅಂತ. ಯಪ್ಪ ಇದೇ ಫಸ್ಟ್ ನೋಡ್ತಾ ಇರೋದು ಗೈಸ್. ಇಷ್ಟೊಂದು ಬಿಸ್ಕೆಟ್ಸ್, ಇಷ್ಟೊಂದು ಟೈಪ್ಸ್ ಆಫ್ ಬಿಸ್ಕೆಟ್ಸ್ ಇದ್ದಾವೆ ಅಂತ ನನಗೆ ಇವತ್ತೇ ಗೊತ್ತಾಯಿತು. ನಮಗೆ ಗೊತ್ತಿರೋದು ಪಾರ್ಲೇಜಿ, ಗುಡ್ ಡೇ, ಸನ್ಫೀಸ್ಟ್, ಓರಿಯೋ, ಇಷ್ಟು ಒಂದು ಫ್ಯೂ ಅಂತ ಅನಿಸುತ್ತೆ. ಇಷ್ಟೇ ನೋಡಿ ಇಲ್ಲಿ ಎಷ್ಟು ಟೈಪ್ಸ್ ಆಫ್ ಬಿಸ್ಕೆಟ್ಸ್ ಇದ್ದಾವೆ ಅಂತ. ಮತ್ತೆ ಈ ಕಡೆ ಬಂದ್ವಿ ಅಂತ ಅಂದರೆ ಬೂಸ್ಟ್, ಹಾರ್ಲಿಕ್ಸ್ ಎಲ್ಲನೂ ಕೂಡ ಇದೆ. ಆಫರ್ ನೋಡಿ ಈ ರೀತಿ ಇದ್ದಾವೆ. ಅಷ್ಟೊಂದು ಟೈಪ್ಸ್ ಆಫ್ ಬಿಸ್ಕೆಟ್ನಲ್ಲಿ ನಿಮಗೆ ಯಾವುದು ಇಷ್ಟ ಅಂತ ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಮತ್ತು ಅದಾದಮೇಲೆ ಟೀ ಕೂಡ ಇದೆ, ಟೀ ಪೌಡರ್ ಕೂಡ ಇದೆ. ಮತ್ತು ಹಾರ್ಲಿಕ್ಸ್, ಬೂಸ್ಟ್ ಈ ರೀತಿ ಇದ್ದಾವೆ. ಅದರೊಳಗಡೆ ನೋಡೋಣ ಯಾವುದು ಇಷ್ಟ ಆಗುತ್ತೆ ನಿಮಗೆ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಆವಾಗ ನಾನು ಕೂಡ ಅರ್ಥ ಮಾಡ್ಕೊತೀನಿ. ನೋಡೋಣ ಯಾರು ಎಷ್ಟೆಷ್ಟು ಕಮೆಂಟ್ ಮಾಡ್ತೀರಾ ಅಂತ ಗೊತ್ತಾಗುತ್ತೆ. ಓಕೆ ಗೈಸ್, ಇಲ್ಲಿ ಹಾಗೆ ಮುಂದೆ ಬಂದ್ವಿ ಅಂತ ಅಂದರೆ ಇಲ್ಲಿ ಪೂರ್ತಿ ಡ್ರೈ ಫ್ರೂಟ್ಸನ್ನೇ ಇಟ್ಟಿದ್ದಾರೆ. ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ಏನೇನು ಹೇಗಿದ್ದಾವೆ ಅಂತ. ಇಲ್ಲಿ ಯಾವ್ಯಾವ ಥರ ಡ್ರೈ ಫ್ರೂಟ್ಸ್ ಇದ್ದಾವೆ ಅಂತ ನಾವು ಎಷ್ಟೋ ಸಲ ನೋಡಿಲ್ಲ. ನಮಗೆ ದ್ರಾಕ್ಷಿ ಗೊತ್ತು. ಈ ಆಲ್ಮೋಸ್ಟ್ ಇಷ್ಟರಲ್ಲಿ ಯಾವುದು ಗೊತ್ತಿಲ್ಲ ಗೈಸ್ ನಮಗೆ. ಏನೋ ಡಿಫ್ರೆಂಟ್ ಟೈಪ್ಸ್ ಆಫ್ ಆಲ್ಮಂಡ್ ಗೊತ್ತು. ಮತ್ತು ಡ್ರೈ ಡೇಟ್ಸ್ ಬ್ಲ್ಯಾಕ್ ಇದೊಂದು ಸ್ವಲ್ಪ ಗೊತ್ತು. ಇವೆಲ್ಲ ಗೊತ್ತಿದೆ ಆಲ್ಮೋಸ್ಟು. ಬಟ್ ಇದೆಲ್ಲ ನಾವು ಬಾಂಬೆ ಅಡಿಕೆ ಚೀಟಿ ಇತ್ತಲ್ಲ ಅದರಲ್ಲಿ ನೋಡ್ತಾ ಇದ್ದಿದ್ದು. ಮತ್ತು ಇದು ಕೂಡ ನೀವೇನಾದರೂ ನೋಡಿದ್ರಿ ಅಂತ ಅಂದರೆ, ನಿಮಗೆ ನೆನಪಾಯಿತು ಅಂತ ಅಂದರೆ ಕಮೆಂಟ್ ಮಾಡಿ. ಇದೂ ಅಷ್ಟೇ. ಇದೆಲ್ಲ ನಾವು ಬಾಂಬೆ ಅಡಿಕೆ ಚೀಟಿನಲ್ಲಿ ನೋಡಿರೋದಷ್ಟೇ. ರಿಯಲ್ ಆಗಿ ತೊಗೊಂಡು ನಾವೇ ಬೈ ಮಾಡಿ ಈ ಥರ ತಿಂದಿಲ್ಲ. ನೋಡಿ ಗೈಸ್ ಮಿಕ್ಸರ್ ಯಾವ ರೀತಿ ಇದೆ ಅಂತ. ಇದು ಮಿಕ್ಸರ್, ಓಕೆ, ಇದು ನಾರ್ಮಲ್ ಮಿಕ್ಸರ್. ಇನ್ನೊಂದು ನಿಮಗೆ ತೋರಿಸ್ತೀನಿ ನೋಡಿ ಗೈಸ್. ಇಲ್ಲಿ ನೀವು ಕೆಳಗಡೆ ಇಡೋ ಆಗಿಲ್ಲ, ನೀವು ಸಣ್ಣದೇನಾದರೂ ಇರುತ್ತಲ್ಲ, ಜಾರ್ ಇರುತ್ತಲ್ಲ, ಅದನ್ನು ಈ ಸಪೋರ್ಟಿಗೆ ಇಡಲಿ ಅಂತಲೇ ಸ್ಪೇಸ್ ಕೊಟ್ಟಿದ್ದಾರೆ ಗೈಸ್. ಇಲ್ಲಿ ಯಾವಾಗಲೂ ಖಾಲಿ ಇರ್ತಾಯಿತ್ತು ಅಲ್ವಾ, ಇವಾಗ ನೋಡಿ ಯಾವ ರೀತಿ ಅದನ್ನು ಅಪ್ಡೇಟ್ ಮಾಡಿ ಯಾವ ರೀತಿ ಮಾಡಿದ್ದಾರೆ ನೋಡಿ ಗೈಸ್. ಇಲ್ಲಿ ನೀವೇನಾದರೂ ಕೆಳಗಡೆ ಇಡೋ ಆಗಿಲ್ಲ, ಇಲ್ಲೇ ಇಟ್ಕೊಂಡು ಸಪೋರ್ಟಿಗೆ ಇಡ್ಬೋದು ಮತ್ತು ಮಿಕ್ಸರ್ ರನ್ ಮಾಡ್ಬೋದು. ಎಷ್ಟೋ ವಿಷಯಗಳು ನಮಗೆ ಗೊತ್ತೇ ಇಲ್ಲ ಆಯಿತಾ. ಈ ಥರ ಮಿಕ್ಸರ್ ಅಪ್ಡೇಟ್ ಆಗಿದೆ, ಈ ರೀತಿ ಆಗಿದ್ದಾವೆ, ಇಷ್ಟು ಟೈಪ್ಸ್ ಆಫ್ ಬಿಸ್ಕೆಟ್ಸ್ ಇದ್ದಾವೆ. ಯಪ್ಪ ಇವತ್ತು ನೋಡಿದೆ ಗೈಸ್. ನಾನು ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂತ ಅಂದರೆ ಈ ಥರ ದೊಡ್ಡ ಮಾಲಿಗೆಲ್ಲ ನಾವು ಬಂದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನೀವೇನಾದರೂ ಬಂದಿದ್ರಿ, ಇಲ್ಲೆಲ್ಲ ವಿಸಿಟ್ ಮಾಡಿದ್ದೀರಾ ಅಂತ ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರು ಬಂದಿರಾ ಏನಂತ ಗೊತ್ತಾಗುತ್ತೆ ನೋಡಿ ಗೈಸ್. ಜ್ಯೂಸ್ಗಳು ಯಾವ್ಯಾವ ಟೈಪ್ ಆಫ್ ಜ್ಯೂಸ್ಗಳು ಇದ್ದಾವೆ ಅಂತ ನೋಡಿ ಗೈಸ್. 7up, ಮಿರಿಂಡಾ, ಕೋಕಾ ಕೋಲಾ, ಎವ್ರಿಥಿಂಗ್ ಗೈಸ್. ಇಲ್ಲಿ ವಾಟರ್ ಇದೆ, ಬಿಸ್ಲೇರಿ ಆಗಿರ್ಬೋದು, ಅಕ್ವಾಫಿನ್ ಆಗಿರ್ಬೋದು, ಎವ್ರಿಥಿಂಗ್, ಪೆಪ್ಸಿ ಎಲ್ಲ ವಾಟ್ ಯು ವಾಂಟ್ ಯು ಕ್ಯಾನ್ ಬೈ.
ಅನ್ನೋ ಥರ ಇಟ್ಟಿದ್ದಾರೆ ಗೈಸ್. ನೋಡಿ ಹೇಗಿದೆ ಅಂತ. ಫ್ಯಾಂಟಾ, ಥಮ್ಸ್ ಅಪ್ ಇದೆ, ಕೋಕೋ ಕೋಲಾ ಇದೆ, ಎಲ್ಲ ಗೈಸ್, ಎಲ್ಲ ಬ್ರ್ಯಾಂಡ್, ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ ಇದ್ದಾವೆ ಗೈಸ್. ಏನಾದರೂ ನೀವು ಸಣ್ಣ ಹುಡುಗರನ್ನ ಕರ್ಕೊಂಬಂದ್ರಿ ಅಂತ ಅಂದರೆ ಇಲ್ಲಿ ಈ ಥರನೂ ಕೂಡ ಇದೆ. ಟ್ರೈನ್ ಇದೆ, ಇಲ್ಲಿ ಆಟನ ಆಡಿಸ್ತಾರೆ. ಒರೈನ್ ಎಕ್ಸ್ಪ್ರೆಸ್ ಅಂತ ನೋಡಿ ಗೈಸ್. ನೋಡಿ ಬೆಲ್ಲ ಯಾವ ರೀತಿ ಹೊಡಿತಾ ಇದ್ದಾರೆ ಅಂತ. ಇದೆ ಆರನ್. ಇಲ್ಲಿ ನೋಡ್ತಾ ಇದ್ದೀರಾ ಔಟ್ ಸೈಡ್ ಒರೈನ್ ಅಂತ ಇದೆ. ಇದಾದಮೇಲೆ ಇದ್ರ ಮುಂದೆನೇ ಎಂಟ್ರೆನ್ಸಿಗೆ ಒಂದು ನೀರಿಂದ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ ಯಾವ ರೀತಿ ಇದೆ ಅಂತ ನೋಡಿ.